ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಚಂದ್ರ ಲೇಔಟ್ನಲ್ಲಿ ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಆ ಬಸ್ನ ಬಳಿ ಇದ್ದೇನೆ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಸ್ಸಿನಲ್ಲಿ ಬೆಂಕಿ ಕೂಡ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಅಂದರೆ ಪಕ್ಕದಲ್ಲೇ ಇದ್ದಂತಹ ಈ BMTCಯ ಬಸ್ ಶೆಲ್ಟರ್ ಏನಿದೆ, ಬಸ್ ಶೆಲ್ಟರ್ಗೂ ಕೂಡ ಬೆಂಕಿ ಅಂಟಿಕೊಂಡಿತ್ತು. ಬಸ್ಸಿಗೆ ಬೆಂಕಿ ಅಂಟಿಕೊಂಡು ಈಗಾಗಲೇ ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ, ಅಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲೇ ಇದ್ದಂತಹ ಏನು ಸೈನ್ ಬೋರ್ಡ್ ಇದೆ, ಆ ಸೈನ್ ಬೋರ್ಡ್ನಲ್ಲಿದ್ದಂತಹ ಫ್ಲೆಕ್ಸು ಅವೆಲ್ಲವೂ ಕೂಡ ಹೊತ್ತಿ ಉರಿದಿರುವಂಥದ್ದು. ಬಸ್ನ ಒಳಭಾಗದಲ್ಲಿದ್ದಂತಹ ಸೀಟು ಮತ್ತೊಂದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಸಂಪೂರ್ಣವಾಗಿ ಬಸ್ಸು ಈ ಒಂದು ಬೆಂಕಿಯಲ್ಲಿ ನಂದಿ ಹೋಗಿರುವಂಥದ್ದು ದೃಶ್ಯಗಳನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸೀಟು ಕೂಡ ಇಲ್ಲ, ಬಸ್ಸಿನ ಗುರುತೇ ಪತ್ತೆ ಆಗದಂತಹ ರೀತಿಯಲ್ಲಿ ಇದೊಂದು ಕೂಡ ನಡೆದಿರುವಂಥದ್ದು. ಸಾಕಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದಂತಹ ಇಬ್ಬರು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸ್ಥಳೀಯ ನಿವಾಸಿ ಕೂಡ ಇದ್ದಾರೆ. ಎಷ್ಟೊತ್ತಿಗೆ ಘಟನೆ ಆಯಿತು, ಹೇಗಾಯಿತು ಅಂತ? ಇದು 10:40ಗೆ ಆಗಿರೋದು. ಇದು ಯಾರು ಗಿಡಿಗೇಡಿ ಅವರು ಕುಡ್ಕೊಂಡು ನಮ್ಮ ಮಕ್ಕಳು ಮಾಡಿರೋದು. ಇದು ಮಾಡಿರೋದಂದ್ರೆ ಹೆಂಗೆ ಅಂದರೆ, ಇದು ಮಾಡ್ಕೊಳ್ತಾರೆ, ಇಲ್ಲಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದಾರೆ ಅಂತ ಬಿಡಿ ಮಾಡಿ ಇದು ಮಾಡಿದಾರಲ್ಲ, ಬಿಡಿ ಹಚ್ಬಿಟ್ಟು ಬೆಂಕಿ ಇದು ಮಾಡಿಬಿಟ್ಟು ಕಡ್ಡಿ ಬಿಸಾಕ್ಬಿಟ್ಟಿದ್ದಾರೆ. ಅದು ಕಡ್ಡಿ ಬಿಸಾಕಿ ಏನು ಮಾಡಿಬಿಟ್ಟಿದ್ದಾರಲ್ಲ, ಆ ಕಡ್ಡಿ ಬಿಸಾಕಿ ಬೆಂಕಿ ಎಲ್ಲ ಗಾಡಿಗೆ ಹಚ್ಕೊಂಡ್ಬಿಟ್ಟಿದೆ ಸರ್. ಅದು ಈ ಬಸ್ ಎಲ್ಲೆಲ್ಲಿಗೆ ಹೋಗುತ್ತೆ ಮತ್ತು ಯಾರು ಈ ಬಸ್ ಮಾಲೀಕರು ಅಂತ? ಇಲ್ಲಿ ಮಾಲೀಕರು ಯಾರು ಗೊತ್ತಿಲ್ಲ. ಈ ಬಸ್ಸು ತಿರುಪತಿ, ಧರ್ಮಸ್ಥಳ ಎಲ್ಲ ನಿಮ್ಮದು ದೇವಸ್ಥಾನ ಎಲ್ಲದೂ ಹೋಗ್ತಾನೆ ಇರ್ತಾರೆ ಈ ಬಸ್. ಇದು ಯಾರಂತೆ ಇವರು ಇಲ್ಲಿ ಮಲ್ಕೊಳ್ಳೋರು ಇಬ್ರು ಯಾರು ಅಂತ? ಅದು ಯಾರನ್ನು ಓಡ್ಬಿಟ್ಟಿದಾರ ಇಲ್ಲ, ಅಲ್ಲಿ ನೋಡಿ ಅವ್ರದ್ದು ಇದೆಲ್ಲ ಬೆಡ್ಶೀಟು ಎಲ್ಲ ಇದೆಲ್ಲ ಅಲ್ಲೇ ಐತೆ, ನೋಡ್ಕೊಳ್ಳಿ. ಈ ಬೆಂಕಿ ಹತ್ಕೊಂಡಾಗ ತಾವು ಕೂಡ ಇದ್ರಾ? ಹೇಗಾಯ್ತು ಬೆಂಕಿ ಅಂತ? ಇಲ್ಲ ಸರ್, ನಾವು ಇದ್ದಿಲ್ಲ. ನಮಗೂ ಫೋನ್ ಬಂದ ತಕ್ಷಣ ನಾವು ಓಡು ಬಂದಿದ್ದು. ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರೋ ಬಸ್ ಸ್ಟ್ಯಾಂಡ್ನಲ್ಲಿ ಇಬ್ಬರು ಮಲ್ಕೊಂಡಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಬೀಡಿ ಸೇದುವಂತಹ ವೇಳೆ ಬೆಂಕಿಯನ್ನು ಬಸ್ಸಿಗೆ ಅಂಟಿಸಿರಬಹುದು ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.